ಮಲೆನಾಡು ಎತ್ತ ನೋಡಿದರೂ ಹಚ್ಚ ಹಸಿರು, ಸ್ವಚ್ಛ ಗಾಳಿ, ಶುದ್ಧ ಊರುಗಳು. ಈ ಊರುಗಳ ಅಂಚಲ್ಲೇ ಅಡಿಕೆ ತೋಟ, ಗದ್ದೆ ಬಯಲುಗಳು. ಇಂತಹ ಗದ್ದೆ ಬಯಲುಗಳ ನಡುವೆ ಅದೆಷ್ಟೋ ತೊರೆಗಳು, ಹಳ್ಳಗಳು ಕಂಗೊಳಿಸುತ್ತಿರುತ್ತವೆ. ಈ ಮಲೆನಾಡು ಬರೀ ಪ್ರಾಕೃತಿಕವಾಗಿ ಅಷ್ಟೇ ಅಲ್ಲದೆ ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಅಂತಹ ಗುರುತಿಸಿಕೊಂಡಿರುವಂತಹ ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸಮೀಪದಲ್ಲೇ ಪೌರಾಣಿಕ ಪ್ರಸಿದ್ಧ ಹಾಗೂ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ಸ್ಥಳವಿದ್ದು, ಈ ಸ್ಥಳ ಜನರಿಂದ ಎಲೆಮರೆಯ ಕಾಯಿಯಂತೆ ದೂರವಾಗಿ ಉಳಿದಿದೆ. ಅದು ಯಾವ ಪ್ರದೇಶ, ಅದು ಎಲ್ಲಿದೆ, ಅದು ಹೇಗಿದೆ, ಅದರ ವಿಶೇಷತೆಗಳೇನು, ಅದೆಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮಲೆನಾಡಿನ ಸುಂದರ ಪ್ರಕೃತಿಯ ನಡುವೆ ಕಂಗೊಳಿಸುವ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೊಪ್ಪದಿಂದ ಶೃಂಗೇರಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗ ಮಧ್ಯದಲ್ಲೇ ನಮಗೆ ಸಿಗುವಂತಹ ಒಂದು ಊರೇ ಹರಿಹರಪುರ. ಈ ಹರಿಹರಪುರದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಮೈದುಂಬಿ ಹರಿಯುವ ತುಂಗೆಯ ತಟದಲ್ಲಿ ಕಂಗೊಳಿಸುವ ಒಂದು ಊರೇ ಜಂಬಿಟಿಗೆ. ಈ ಜಂಬಿಟಿಗೆಯ ಒಂದು ಸುಂದರ ಅಗ್ರಹಾರದ ನಡುವೆ ಶ್ರೀ ನೀಲಕಂಠೇಶ್ವರ ಸ್ವಾಮಿಗೆಂದೇ ಅರ್ಪಿತವಾದ ಒಂದು ದೇವಸ್ಥಾನ ನಮಗೆ ಕಾಣಲು ಸಿಗುತ್ತದೆ. ಈ ದೇವಸ್ಥಾನ ಸರಿಸುಮಾರು 200ರಿಂದ 300 ವರ್ಷಗಳಷ್ಟು ಹಳೆಯದಾಗಿದ್ದು, ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಸ್ವಸ್ತಿ ಶ್ರೀ ಶಾಲಿವಾಹನ ಶಕ 1654ನೇ ವರ್ತಮಾನಕ್ಕೆ ಸಲ್ಲುವ ಪರಿಧಾವಿ ಸಂವತ್ಸರ ಮಾಘ ಶುದ್ಧ ಸಪ್ತಮಿಯ ಸೂರ್ಯೋದಯಾದಿ ಸಂದರ್ಭದಲ್ಲಿ ಆರಗದ ಶಂಕರಾಪುರ ದೇವಪ್ಪನ ಮಕ್ಕಳಾದ ಶ್ರೀ ಮಲ್ಲಿಕಾರ್ಜುನ ಮತ್ತು ಶ್ರೀ ಶಂಕರನಾರಾಯಣ ಇವರುಗಳು ತಂದೆಯೊಡಗೂಡಿ ದೇವಸ್ಥಾನವನ್ನು ಕಟ್ಟಿಸಿ ಶ್ರೀ ನೀಲಕಂಠೇಶ್ವರನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಮಾತಾಪಿತರೊಂದಿಗೆ ಕೈಲಾಸಕ್ಕೆ ಹೋದರು. ಹಾಗೂ ತಾರೀಕು 4/5/1989ರಂದು ಭಾರೀ ಮಳೆಗಾಳಿಗೆ ಸಂಜೆ 5 ಗಂಟೆಯ ಸುಮಾರಿಗೆ ಈ ದೇವಸ್ಥಾನದ ಶಿಖರವು ಮುರಿದು ಬಿದ್ದಿತ್ತು. ಹಾಗೂ ಅದನ್ನು 1990ರ ಏಪ್ರಿಲ್ 2ರ ಸೋಮವಾರ ಬೆಳಿಗ್ಗೆ 9:45ಕ್ಕೆ ಹರಿಹರಪುರದ ಮಠಾಧೀಶರಾದ ಶ್ರೀ ಸ್ವಯಂ ಪ್ರಕಾಶ ಅಭಿನವ ರಾಮನಂದ ಸರಸ್ವತಿರವರು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದರು ಎಂಬುದು ಈ ದೇವಸ್ಥಾನದ ಮುಂಭಾಗದಲ್ಲಿ ಕಾಣುವ ಫಲಕದಲ್ಲಿ ನಾವು ಗಮನಿಸಬಹುದಾಗಿದೆ. ತುಂಗಾ ನದಿಯ ತಟದಲ್ಲಿರುವ ಈ ಊರು ಶ್ರೀ ನೀಲಕಂಠೇಶ್ವರ ಸ್ವಾಮಿಗೆ ಸಮರ್ಪಿತವಾದ ದೇವಸ್ಥಾನವನ್ನು ಹೊಂದಿರುವುದಲ್ಲದೆ ಸುಂದರ ಪ್ರಕೃತಿಯ ಮಡಿಲಿನಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಈ ದೇವಸ್ಥಾನದ ಬಗೆಗಿನ ಮಾಹಿತಿ ಹಾಗೂ ಈ ದೇವಸ್ಥಾನದಲ್ಲಿ ಕಾಣುವ ಕೆತ್ತನೆಗಳ ಬಗ್ಗೆ ಮಾಹಿತಿಯನ್ನು ಇಲ್ಲಿನ ಸಮೀಪದವರಾದಂತಹ ಸತ್ಯನಾರಾಯಣ ಎಂಬುವವರ ಕಡೆಯಿಂದ ತಿಳಿದುಕೊಳ್ಳೋಣ. ದಶಾವತಾರ ಇದು ರಾಮಾಯಣ, ಮಹಾಭಾರತ, ಭಾಗವತ. ರಾಕ್ಷಸ ಭೂಮಿ ಮತ್ತು ವೇದವನ್ನು ತಗೊಂಡ್ಬಿಟ್ಟು ಸಮುದ್ರದಲ್ಲಿ ಮುಳುಗ್ತಾನೆ. ಕೊಲ್ಲಿಕ್ಕೋಸ್ಕರ ವಿಷ್ಣು ವರಾವತಾರ ತಾಳ್ಬಿಟ್ಟು ಕೊಂದ್ಬಿಟ್ಟು ಭೂಮಿ ಮತ್ತು ವೇದವನ್ನು ಮೇಲೆ ಕೆತ್ತಿರ್ತಾನೆ. ಹಂಗೇರಿ ಹತ್ತಿರ ಗಂಗಾಮೂಲ ಕಾಡಿನಲ್ಲಿ ವರ ಪರ್ವತ ಅಂತ ಹೇಳಿದೆ, ಅಲ್ಲಿ ನೆಲೆಸಿರೋದು ಅಂತ ಹೇಳಿ. ಇಲ್ಲಿ 3 ನದಿ ಹುಟ್ಟುತ್ತದೆ. ತುಂಗಾ ನದಿ ಎಡದಾಡಿಯಿಂದ ಭದ್ರಾ ನದಿ, ಶಿವಮೊಗ್ಗ, ಕೂಡ್ಲಿ ಸಂಗಮ, ಕಣ್ಣಿನಲ್ಲಿ ನೇತ್ರಾವತಿ. ತುಂಗಾ ನದಿ ಹುಟ್ಟಿದಲ್ಲಿಂದ ಇಲ್ಲಿ ಸಂಗಮದವರೆಗೆ 64 ಅಗ್ರಹಾರ ಇದೆ, 64 ಈಶ್ವರ ದೇವಸ್ಥಾನ. ಈ ಒಳಭಾಗದಲ್ಲೂ ಕೆತ್ತನೆ ಉಂಟು, ಹೊರಭಾಗದಲ್ಲೂ ಕೆತ್ತನೆ ಉಂಟು. ಈ ಪೋರ್ಷನ್ ಆ ಥರದ್ದು ಇದು ಮಹಾಭಾರತದ ಕಥೆನ ಇದು ಮಾಡಿರೋದು. ಪಾಂಡವರು ಅಜ್ಞಾತವಾಸದಿಂದ ಬಂದ್ಬಿಟ್ಟು ಧರ್ಮರಾಯನ ಪಟ್ಟಾಭಿಷೇಕದವರೆಗೆ ಇದು ಮಾಡಿದ್ದಾರೆ. ಇದು ರಾಮಾಯಣ ಮಾತ್ರ ಈ ಕಡೆಯಿಂದ ಇಲ್ಲಿಂದ ಪ್ರಾರಂಭ ಆಗಿ ಆ ಕಡೆ ಹೋಗಿ ಮತ್ತೆ ಈಚೆ ಕಡೆಗೆ ಬರ್ತದೆ. ಉತ್ತಕಾಮೇಷ್ಟಿ ಯಾಗ ಮಾಡಿರುವಂಥದ್ದು ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರು ಯಾವ ಸಂರಕ್ಷಣೆ ಕರ್ಕೊಂಡು ಹೋಗಿರೋದು ತೋರಿಸಿದ್ದಾರೆ. ಈ ಕಡೆ ಒಳಗೆ ಸೀತೆ ಮದುವೆ ಇದೆಲ್ಲ ತೋರಿಸಿದ್ದಾರೆ. ಸೀತೆ ಅಪಹರಣ ಆದ ನಂತರದಲ್ಲಿ ಸುಗ್ರೀವನ ಜೊತೆ ಸ್ನೇಹ ಆಗಿಬಿಟ್ಟು ವಾಲಿನ ಸಂಹಾರ ಮಾಡಿತ್ತು. ಹಂಗಂತ ಲಂಕೆ ಒಳಗೆ ಅಶೋಕವನದಲ್ಲಿ ಸೀತೆ ನೋಡಿ ಮುದ್ರೆ ಅವ್ರಿಗೆ ಕೊಟ್ಟಿದ್ದಾರೆ. ಇದು ಯಾರ ಕಾಲದಲ್ಲಿ ಕಟ್ಟಿರೋದು ಆ ಥರ ಏನಾರು ಐಡಿಯಾ? ಆರ್ಗದ ಶಂಕರಪುರದ ದೇವಪ್ಪನ ಮಕ್ಕಳು ಮಲ್ಲಿಕಾರ್ಜುನ, ಶಂಕರನಾರಾಯಣ ಅಂತ ಹೇಳಿ ದೇವಪ್ಪನ ಕೂಡ ಸೇರ್ಬಿಟ್ಟು ಅದನ್ನು ಕಟ್ಟಿಸಿರೋದು ಅಂತ ಹೇಳಿದೆ. ಅಲ್ಲಿ ಇದು ಈಗ ಯಾರು ಇದನ್ನ ಮೇಂಟೆನೆನ್ಸ್ ಎಲ್ಲ ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ನಾವು ಅಗ್ರಹಾರದಲ್ಲಿ ಇದ್ದವರೇ ಇದು ಮಾಡ್ತಾ ಇರುವಂಥದ್ದು. ಆಮೇಲೆ ನಂತರದಲ್ಲಿ ಇದಕ್ಕೆ ಬರುವಂತಹದ್ದು ದತ್ತಿ ಏನಿತ್ತು ಅದು ಕೂಡ 3 ಮೈಲಿ ದೂರದಲ್ಲೇ ಇರೋದು. ಯಾವಾಗ ಅವ್ರಿಗೆ ಉಳೋರಿಗೆ ಒಡೆಯ ಅಂತ ಇದಾಯ್ತು ಅವಾಗಿಂದ ಬರೋದಿತ್ತು. ಅವಾಗ ಇಲ್ಲಿ ಇದ್ದವರೆಲ್ಲ ಏನೋ ದೇವ್ರು ಕೊಟ್ಟಿರೋದು ಒಂದಿಷ್ಟೆಲ್ಲ ಇದೆಲ್ಲ ಇತ್ತು. ಒಂದು 2 ಗಂಟೆ ಮಾಡಿಬಿಟ್ಟು ಅದ್ರ ಬಡ್ಡಿ ಹಣದಲ್ಲಿ ಇದು ಮಾಡಿಬಿಟ್ಟು ಮಾಡ್ತಾ ಇದ್ವಿ. ನಾವೇ ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಸರ್ಕಾರದಿಂದ ಬರುವಂಥದ್ದು ಅಂತ ಹೇಳಿದ್ರೆ ಅವ್ರು ಪ್ರಾರಂಭದಲ್ಲಿ 100 ರೂಪಾಯಿ ಕೊಡ್ತಾ ಇತ್ತು. ಹಿಂಗೆ ಉಂಟು ಬಂದಿದೆ ಅಂತ ಹೇಳಿ ನಾವು ಬೇಡ ಅಂತ ಹೇಳಿ ಬಿಟ್ಬಿಟ್ವಿ. ನಾವು ಅವತ್ತಿಂದ ನಾವೇನೂ ತಗೊಳಕ್ಕೆ ಹೋಗೋದಿಲ್ಲ, ಬೇಡ ಅಂತ ಹೇಳಿ. ಪರಶುರಾಮನಿಂದ ಕೊಡ್ಲಿ ತಗೊಂಡ್ಬಿಟ್ಟು ತಪಸ್ಸಿ ಕಳಿಸಿದ್ರು. ಶಾಪ್ ವಿಮೋಚನೆ ಮುಂದಿನ ಯುದ್ಧ ನಡೆಯುತ್ತೆ ಅಂತೇಳಿ ಅಗಸ್ತ್ಯರಿಂದ ಮಂತ್ರಾಸ್ತ್ರ ತಗೊಂಡಿರುವಂಥದ್ದು. ಇದು ಮಾಡಿದ್ದು ಮಾರೀಚನ ವಧೆ ಮಾಡಿರುವಂಥದ್ದು. ಸೀತೆ ರಕ್ಷಣೆಗೋಸ್ಕರ ಲಕ್ಷ್ಮಣ ರೇಖೆ ಎಳೆದಿದ್ದ. ಭೂಮಿ ಸಹಿತವಾಗಿ ಸೀತೆಯನ್ನು ಅಪಹರಿಸ್ಕೊಂಡು ಹೋಗೋದು, ಜಟ ತಡೆದಿರೋದು, ರಾಮಾಯಣ ಯುದ್ಧ ತೋರಿಸಿದ್ದಾರೆ. ರಾವಣನ ಸಾವಾದ್ಮೇಲೆ ಹನುಮಂತನಿಂದ ಲಂಕೆಗೆ ವಿಭೀಷಣಿ ಪಟ್ಟಾಭಿಷೇಕ ಆಗುತ್ತೆ ಮಾಡುವಂಥದ್ದು. ಅವನು ಭಕ್ತ ಆಗಿರೋದ್ರಿಂದ ಆ ಥರದಲ್ಲಿ ಮಾಡಿರುವಂಥ ವಾಂದ್ರ ಅಂತ ಹೇಳಿದರೆ ಮಂಗಗಳು ಅಂತ ಹೇಳ್ತಾರೆ. ಮಂಗಗಳಲ್ಲ, ಅದು ವಾಂದ್ರ ಅಂತ ಹೇಳಿ ಅದು ಬೇರೆ ಥರದಲ್ಲೇ ಒಂದು ಇರುವಂಥದ್ದು ಒಂದು ಇದು. ಯುದ್ಧದಲ್ಲೂ ಕೂಡ ರಾಮ ಹೇಳ್ತಾನೆ ಅವರೆಲ್ಲ ದೇವತೆಗಳೇ ಇರ್ತಾರೆ, ಯಾವುದೇ ಥರದಲ್ಲೂ ನಿಮ್ಮ ರೂಪವನ್ನು ಬದಲಾವಣೆ ಮಾಡಿ ಕೂಡುದು ಅಂತ ಹೇಳಿ ರಾಮ ಹೇಳಿದ್ರು. ಅಯೋಧ್ಯೆಗೆ ಬಂದ ಮೇಲೆ ರಾಮನ ಪಟ್ಟಾಭಿಷೇಕ ಆಗಿತ್ತು. ರಾಮದಲ್ಲಿ ವೆಂಕಟರಮಣ ತೋರಿಸಿದ್ದಾರೆ. ರಾಕ್ಷಸನ ಮಕ್ಕಳು
ಅಂತರಿಕ್ಷದಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. 12,000ಕ್ಕೆ ಒಂದು ಸಲ ಒಟ್ಟಿಗೆ ಸೇರ್ತಾರೆ. ಒಂದೇ ಅರ್ಥದಿಂದ ಸಾವು ಅಂತ ಅವರಿಗೆ ವರ ಇರುತ್ತೆ. ಈಶ್ವರ ತಪಸ್ಸಿಗೆ ಕೊಡ್ತಾನೆ. ಆಮೇಲೆ ಹೆದೆ ಆದಿಶೇಷನೆ ಹಗ್ಗ, ನಾರಾಯಣ ದೇವರೇ ಅಸ್ತ್ರ, ಎಲ್ಲಾಡೆ ಈಶ್ವರ, ಭೂಮಿಯ ರಥದ ಚೌಕಟ್ಟು, ಬ್ರಹ್ಮ ಸಾರಥಿ, 4 ವೇರ್ಗಳ ಅಶ್ವ, ಸೂರ್ಯಚಂದ್ರ ಗಾಲಿ, ಈ ಥರ ಮಾಡಿಕೊಡೋದು ಇದಾಯಿತು ಅಂತ ಹೇಳಿ. ಕೃಷ್ಣ ಹೊರಟಬೇಕಾದ್ರೆ ಕೃಷ್ಣ ತಪ್ಸ್ಕೊಂಡು ಹೋಗಬಾರ್ದು ಅಂತ ಹೇಳಿ ಕಂಸ ಒಂದು ಕಥೆಯನ್ನು ಕಟ್ಟಿರ್ತಾನೆ ಸೆರೆಮನೆ ಬಾಗಿಲಲ್ಲಿ. ಯಾವಾಗ ಮೂರ್ಛೆ ಹೋದ್ರು ಇದು ಒಂದು ಮಾತ್ರ ಕೂಗ್ಲಿಕ್ಕೆ ಶುರು ಮಾಡ್ತದೆ. ಅವಾಗ ವಸುದೇವನಿಗೆ ತಿನ್ಲಿಕ್ಕೆ ಕೊಟ್ಟಿರುವಂತಹ ಕಡ್ಲನ್ನು ತಗೊಂಡ್ಬಂದ್ಬಿಟ್ಟು ಅದ್ರ ಬಾಯಿಗೆ ಹಾಕೊಂಡ್ಬಿಟ್ಟು ಅದ್ರ ಕಾಲು ಹಿಡ್ತಾನೆ ವಸುದೇವ್. ಇದೇ ಗಾದೆ ಮಾತಾಡೋದು, ಕಾರ್ಯವಾಸಿ ಕಥೆ ಕಾಲು ಹಿಡಿಬೇಕು ಅಂತ ಹೇಳಿ ಬೇರೆ ಬೇರೆ ರಾಕ್ಷಸರನ್ನು ಕಳಿಸ್ಬಿಟ್ಟು ಇದು ಮಾಡ್ತಿರೋದು. ಬೆಣ್ಣೆ ಇಷ್ಟ ಕೃಷ್ಣನಿಗೆ ಬೆಣ್ಣೆ ಕಳ್ತನ ಮಾಡ್ತಿರೋದು, ಕೂತಿನ ಸಂಹಾರ ಮಾಡಿರೋದು, ಗೋವರ್ಧನ್ ಗಿರಿ ಎತ್ತಿರೋದು ತೋರಿಸಿದ, ಇಂದ್ರನ ಹೆಂಡತಿಗೆ ಅಭಯ ಕೊಟ್ಟಿರೋದು, ಭವಿಷ್ಯ ಸಿಗುತ್ತೆ ಅಂತ ಹೇಳಿ, ಕಂಸ ನಗರಿಗೆ ಬಿಲ್ ಹಬ್ಬಕ್ಕೆ ಅಂತ ಹೇಳಿ ಅಕ್ರೂರನ ಸಾರಥ್ಯದಲ್ಲಿ ಹೋಗಿರುವಂಥದ್ದು. ಅಲ್ಲೆಲ್ಲ ದಾರಿ ಒಳಗೆಲ್ಲ ಬಂದಿರೋ ತೊಂದರೆಯನ್ನ ನಿವಾರಣೆ ಮಾಡ್ಕೊಂಡಿರೋದು. ಕಂಸನ ಎದೆ ಮೇಲೆ ಕೃಷ್ಣ ಹಾರ್ಬಿಟ್ಟು ಅವನನ್ನು ಸಂಹಾರ ಮಾಡ್ತಾರೆ. ಭಾಗವತ ಅಂದ್ರೆ ಕೃಷ್ಣನ ಕಥೆನ ಭಾಗವತ ಅಂತ ಹೇಳಿ. ಮೇಲ್ಗಡೆ ಪ್ರದೋಷ ಪೂಜೆ ಮಾಡಿ ತೋರಿಸಿ, ನಂದಿ ಮೇಲೆ ಪಾರ್ವತಿ ಜೊತೆಗೆ ಈಶ್ವರ ಕೂತ್ಕೊಂಡಿದ್ದಾನೆ, ಭಂಗಿ ಮಲ್ಲೆ ಬಿಡ್ತಾನೆ, ಗಣಪತಿ ಶಂಖ ಓದ್ತಾನೆ, ಬ್ರಹ್ಮದೇವರು ತಾಳ ಹಾಕ್ತಾರೆ, ದೇವತೆಗಳೆಲ್ಲ ನರ್ತನ ಮಾಡ್ತಾರೆ. ಕೈಲಾಸದಲ್ಲಿ ಪ್ರದೋಷ ಕಾಲದಲ್ಲಿ ನಡೆಯುತ್ತೆ ಅಂತ ಹೇಳಿ ತೋರಿಸ್ತಿರೋದು. 2ನೇ ಸಾಲು ತನ್ನ ತಾಯಿ ಪೂಜೆಗೋಸ್ಕರ ಕೈಲಾಸ ಪರ್ವತವನ್ನು ರಾವಣ ತಗೊಂಡು ಹೋಗಿರೋದು. ಹೊರಗಡೆ 3 ಸಾಲು ಯಮ ನ್ಯಾಯ ಸಿಂಹಾಸನ ಮೇಲೆ ಕೂತ್ಕೊಂಡಿರೋದು. ಶ್ಯಾಮಳದೇವಿ ಸತ್ವಿಚಾರ ಮಾಡುವಂತ ನೀತಿ ಹೇಳಿರೋದು. ಇದು ಶಾಸ್ತ್ರದ ಹೇಳೋದು, ಇದು ಮಹಾಪಾಪ, ಇದನ್ನು ಮಾಡಬಾರ್ದು ಅಂತ. ಇದು ಮಹಾಪಾಪ ಯಾವ್ದು ಅಂದ್ರಲ್ಲ? ಬ್ರಹ್ಮವದ, ಸುರಾಪಾನ, ಸುವರ್ಣಕ್ಷಯ, ವಿಷಯವನ್ನ ಮೈಥುನ ಸಂಘ ಮಾಡ್ತಾರೆ. ಬ್ರಹ್ಮವದ ಅಂತ ಹೇಳಿದ್ರೆ ದೊಡ್ಡದಾಗಿರುವಂತಹದ್ದು, ಒಂದು ಒಳ್ಳೆಯದನ್ನ ಕೆಲಸ ಮಾಡ್ತಾ ಇದ್ರೆ ಅದನ್ನೆಲ್ಲ ಇದು ಮಾಡಿ ಅಡ್ಡಿಪಡಿಸುವಂತಹದ್ದು. ಆಮೇಲೆ ನಂತರದಲ್ಲಿ ಸಣ್ಣ ಮಕ್ಕಳನ್ನು ಕೊಡುವಂತಹದ್ದು ಅಂತ ಹೇಳಿ ಬರುತ್ತೆ. ಸುರಾಪಾನ ಅಂತ ಹೇಳಿದ್ರೆ ಹೆಂಡ ಕೊಡು. ಸುವರ್ಣಕ್ಷಯ ಅಂತ ಕಂಡಲ್ಲಿ ಹೇಳಿದ್ರೆ ಮನುಷ್ಯನ ದೇಹದಲ್ಲಿ ಬಂಗಾರದಿದ್ದಿರುತ್ತೆ, ಹಾಳಾದ್ರೆ ಮನುಷ್ಯ ಆಗೋದಿಲ್ಲ, ಆ ಥರ ಆಗಿದೆ ಅದು ಒಂದು. ಆಮೇಲೆ ಇನ್ನೊಂದು ಇದು ಅಂತ ಹೇಳಿದ್ರೆ ಮತಾಂತರ ಮಾಡೋದು ಅಂತ ಬರುತ್ತೆ. ಋಷಿಗಮನ, ತಪಸ್ ಮಾಡ್ತಾ ಇರ್ತಾರೆ ಋಷಿಗಳು, ಅವ್ರಿಗೆ ಬೇಕು ಅಂತ ಹೇಳಿ ಟೀಕೆ ಮಾಡುವಂಥದ್ದು ಏನೇನು ಮೈಥುನ ಸಂಗಮ ಸಂಸಾರದಲ್ಲಿ ಬೀರ್ತದೆ. ಗಂಡ ಹೆಂಡತಿ ಒಟ್ಟಾಗಿದ್ದರೆ ಅವ್ರಿದ್ದವ್ರು ಚೆನ್ನಾಗಿದ್ರು ಅಂತ ಹೇಳ್ತಿದ್ರೆ ಅವ್ರಲ್ಲಿ ಬೀರ್ತಾರೆ ಮಾಡ್ತಾರೆ, ಅದು ಮಾಡಬಾರ್ದು. ಇದಿಷ್ಟು 5 ಮಹಾಪಾಪಗಳು. ಅದು ನರಕದಲ್ಲಿ ಏನೇನು ಶಿಕ್ಷೆ ಕೊಡ್ತಾರೆ ಅಂತ ತೋರಿಸಿರೋದ. ಇದು ಒಳಗಡೆ ಒಟ್ಟು 5 ದೇವರುಗಳು ಇರೋ ವಿಶೇಷತೆ ಏನು? ಇದು ಶಿವಪಂಚಾಯತನ ಅಂತ ಹೇಳಿ 5 ದೇವರದ್ದು ಈಶ್ವರನ ಇದಕ್ಕೆ ಮಾಡಿರುವಂತ. ಮುಂಚೆನೆ ಅಲ್ಲಿ ಹೇಳಿದ್ದು 64 ಈಶ್ವರ ದೇವಸ್ಥಾನ ಇದೆ, ಅದು ಹಾಗೆ ಎಲ್ಲದೋ ಇದು ಅಂತ ತಕ್ಕಂಡು ಹೇಳಿದ್ರೆ 64 ಅಗ್ರಹಾರ ಯಾಕೆ ಮಾಡಿದ್ರು ಅಂತ ತಕ್ಕಂಡು ಹೇಳಿ. ಸಂಸ್ಕೃತ ಭಾಷೆ ಒಳಗೆ 64 ಥರದ ವಿದ್ಯೆ ಇದೆ. 64 ವಿದ್ಯೆನೂ ನೆನಪಿರಲಿ, ಗೊತ್ತಾಗಲಿ, ಹಾಗೇನೋ ಇದ್ರ ಪ್ರಕಾರ ಮಾಡಿರುವಂತಹದ್ದು 64 ಅಗ್ರಹಾರ. ಒಳಗಡೆ ಇಲ್ಲಿ ಸೂರ್ಯನಾರಾಯಣಿಗೂ ಕೂಡ ಹಾಗೆ 7 ಕುದುರೆ ರಥ ಇದೆ. ಅದಕ್ಕೆ ಎಷ್ಟು ದಿನ? 7 ದಿನ 7 ಕುದುರೆ ರಥ ಆ ಥರ ಎಲ್ಲ ಅದೇ ಥರ. ಅಂಬಿಕಾ, ಆಮೇಲೆ ಇಲ್ಲಿ ವಿಷ್ಣುಗೆ ಕೃಷ್ಣನ್ ಮಾಡಿದ್ದಾರೆ. ಇಲ್ಲಿ ಗಣಪತಿದೇ ವಿಶೇಷ. ಗಣಪತಿ 2 ವಾಹನ, ಆನೆ ಮತ್ತು ಇಲ್ಲಿ ಮಧ್ಯದಲ್ಲಿ ನೀಲಕಂಠೇಶ್ವರ ಹೇಳಿ ಸೂರ್ಯನಾರಾಯಣ ಕಂಠ. ಈಗ ಪ್ರತಿದಿನ ಹಾಗಾದ್ರೆ ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ಪೂಜೆ ಇರುತ್ತೆ, ರಾತ್ರಿ 8 ಗಂಟೆಗೆ ಪೂಜೆ ಇರುತ್ತೆ. ರಾತ್ರಿ 7 ಗಂಟೆಗೆ ಪೂಜೆ ಮಾಡ್ಬಿಡ್ತೀವಿ. ಸ್ವಲ್ಪ ಟೈಮ್ ವ್ಯತ್ಯಾಸ ಆಗುತ್ತೆ. ಗಂಗೆಯನ್ನ ಭಗೀರಥ ಭೂಮಿಗೆ ತಗೊಂಡ್ಬಂದಿದ್ದು. ಭಗೀರಥನ ಅಜ್ಜ ಸಾಗರ ಚಕ್ರವರ್ತಿ ಅಂತ ಹೇಳಿ ಅವರು 1000 ಜನ ಇರ್ತಾರೆ. ಋಷಿಯನ್ನು ಕೆಣಕಿ ಅವರು ಕೋಪಕ್ಕೆ ಇದಾಗ್ಬಿಟ್ಟು ಈಡಾಗಿ ಭಸ್ಮಾಗಿ ಹೋಗ್ತಾರೆ. ಅವರು ಮೋಕ್ಷ ಬೇಕಾದ್ರೆ ಗಂಗೆ ತರಬೇಕು. ಭಗೀರಥ ಕೂತ್ಕೊಂಡ್ಬಿಟ್ಟು ತಪಸ್ ಮಾಡ್ತಾನೆ, ಬ್ರಹ್ಮನಲ್ಲಿ ಆಯುಸ್ ಬಿಡಿತಾನೆ. ವಿಷ್ಣು ಹತ್ತಿರ ಬೇಡ್ಕೊಂಡು ಅವಾಗ ಗಂಗೆ ಅಲ್ಲಿ ಬರ್ತಾಳೆ. ಅಲ್ಲಿಂದ ಶಿವ ಜಟ ಧರಿಸ್ತಾನೆ, ಅಲ್ಲೇನೋ ಬಿಡಿಸ್ಕೊಂಡ್ಬರ್ತಾನೆ. ಜನರು ಶಿವ ಅಪರ್ಣ ತಗೊಳ್ತಾರೆ. ಮುಂದೆ ಜಾಹ್ನವಿ ಅಂತ ಹೇಳಿ ಹೆಸರಾಯ್ತು ಅಂತ ಹೇಳ್ತಾರೆ. ಮೊನ್ನೆ TV ಒಳಗೆ ನೋಡಿದ್ರಲ್ಲ, ಇದು ಪ್ರಯಾಗರಾಜ, ಗಂಗೆ, ಯಮುನಾ, ಸರಸ್ವತಿ, ಗುಪ್ತಗಾಮಿನಿ ಅಲ್ಲಿದ್ದಾರೆ. ಇದು ಬದ್ರಿನಾಥ. ರಾಶಿ ಒಳಗೆ ವಿಶ್ವೇಶ್ವರನಿಗೆ ಇವತ್ತಿಗೂ ವೇದವ್ಯಾಸರು ಅದೃಷ್ಟ ರೂಪದಲ್ಲಿ ಗಡಿಗೆ ಒಳಗೆ ಗಂಗೆಯನ್ನು ತಗೊಂಡ್ಬಂದ್ಬಿಟ್ಟು ಈಶ್ವರನಿಗೆ ಅಭಿಷೇಕ ಮಾಡ್ತಾರೆ ಅಂತ ಹೇಳಿ ತೋರಿಸಿದ್ದಾರೆ. 4 ವೇದಕ್ಕೆ 4 ನಾಯಿನ ಕರ್ಕೊಂಡ್ಬಂದಿರ್ತಾರೆ ಅಂತ ಹೇಳಿ. ರಾಶಿ ಒಳಗೆ ಕಾಲ್ಭೈರವನ ಶಿಕ್ಷೆ, ಕಲ್ಗಾಣದಲ್ಲಿ 3 ಸುತ್ತ ಹರಿದು ಬಿಟ್ಟು ಗಂಗೆ ಹಾಕ್ತಾರೆ, ಮೋಕ್ಷ ಆಗುತ್ತೆ ಅಂತ ಹರಿಶ್ಚಂದ್ರ ಘಾಟ್ ತೋರಿಸಿದ್ರು. ವಿಷ್ಣುಪಾದ ತೋರಿಸಿದ್ರು, ಕೈಯ ವಟವೃಕ್ಷ ಅಂತ ಕಂಡು ಹೇಳಿ. ನಮ್ಮಲ್ಲಿ ಇದಕ್ಕೆ ಪಿಂಡ ಹಾಕ್ತಾರಲ್ಲ, ಆ ಇದು ಗೋಕರ್ಣದ ಕಥೆ. ಈಶ್ವರನ ಆತ್ಮಲಿಂಗವನ್ನು ಭೂಮಿ ಮೇಲೆ ಇಟ್ಟವಾಗ ರಾವಣ ಚೂರ ಬರುತ್ತೆ, ಅದನ್ನ 5 ಕಡೆಗೆ ಎಸಿತಾನೆ. ಹರೇಶ್ವರ, ಮುರುಡೇಶ್ವರ, ಗುಣವಂತೇಶ್ವರ, ಸಿದ್ದೇಶ್ವರ, ಮಹಾಬಲ ಅಂತ ಹೇಳಿ. ಇಲ್ಲಿ ಗಣಪತಿ ತಲೆವರೆಗೂ ಕೂಡ ಹೊಂಡ ತೋರಿಸೋದ್ರಲ್ಲಿ ಸಮುದ್ರ ಇದು ಮಾಡ್ಕೊಂಡು ತೋರಿಸಿದ. ಸಮುದ್ರದ ತೀರ ಓಂ ಬೀಚ್ 3 ಕಡೆ ಒಳಗೆ ಅದ ನಿಮಗೆ ಕಾಣಲಿಕ್ಕೆ. ಒಂದು ನೇಪಾಳದಲ್ಲಿ ಕೈಲಾಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ಕಾಣ್ತದೆ ಅದು. ಸರಿ. ಆಮೇಲೆ ಇನ್ನೊಂದು ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ದೇವಸ್ಥಾನ ಅಂತ ಹೇಳಿ, ಅಲ್ಲಿ ಒಂದು ಕೆರೆ ಇದೆ. ಆ ಕೆರೆ ಓಂ ಆಕಾರದಲ್ಲಿ ಅದು. ಆಮೇಲೆ ಇಲ್ಲಿ ಗೋಕರ್ಣ, ಕರ್ನಾಟಕದ. ಇದೇನಿದು? ಅದು ಗಂಧ ತೇಲಿಗೋಸ್ಕರವಾಗಿ ಸಾಣೆಕಲ್ಲು ಅಂತ ಹೇಳ್ತಾರಲ್ಲ, ಇದೇ ಕಲ್ಲಲ್ಲಿ ತೆಗಿಬೇಕು ಅಂತ ಏನೋ. ಅದೇ ಕಲ್ಲು ಅಂತ ಹೇಳಿದ್ರೆ ಈ ಕಲ್ಲು ಇದು ಚೆನ್ನಾಗಿ ಬರ್ತದೆ. ಇದು ಬೇರೆ ಇದಕ್ಕಿಂತಲೂ ಅದು ಅದಾಗ್ತದೆ. ಇದೆಲ್ಲ ಬಾಕಿ ಇದಾಗ್ಬಿಟ್ರೆ ನೈಸ್ ಆಗ್ಬಿಡ್ತದೆ. ಅದು ನೈಸ್ ಬರಲ್ಲ. ಅದು ತೆಗೆದ್ರು ಕೂಡ ಅದಕ್ಕೆ ಕಲ್ಲು ಆಗ್ತದಲ್ಲ, ರಫ್ನೆಸ್ ಹಂಗೆ ಇರುತ್ತೆ. ಸಾಣೆಕಲ್ಲು ಅಂತ ಹೇಳಿದ್ರೆ ನಿಮ್ಗೆ ಇನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಅರ್ಥ ಮಾಡೋದಕ್ಕೆ, ಚಾಕು ಇದೆಲ್ಲ ಅರ್ಥ ಮಾಡೋದಕ್ಕೆ ತಗೊಂಡ್ಬರ್ತಾರಲ್ಲ ಮಿಷಿನ್, ಸಾಣೆಕಲ್ಲು ಅದು.
ಕರೆಕ್ಟ್. 12 ವರ್ಷ ಬೇಕಾಯ್ತು ಇದನ್ನು ಸಂಪೂರ್ಣ ಮಾಡ್ಬೇಕಾಗ್ತದೆ, ಕಲ್ನಲ್ಲಿ ಕೆತ್ತಬೇಕಾಗ. ಒಟ್ಟು ನಮ್ಮ ಈ ಕರ್ನಾಟಕದಲ್ಲಿ 22 ದೇವಸ್ಥಾನ ಇದೆ ಈ ರಾಮಾಯಣ ಮಹಾಭಾರತ ಕೆತ್ತನೆ ಮಾಡಿರುವಂಥದ್ದು. ಅದರಲ್ಲಿ ಇದು ಒಂದು ಅವೆಲ್ಲ ಕೆತ್ತನೆ ಮಾಡ್ಲಿಕ್ಕೆ ಸುಲಭ, ಬಣ್ಣದ ಕಲ್ಲು, ಇದು ಕಗ್ಗಲ್ಲು, ಅದೇ ವ್ಯತ್ಯಾಸ. ಅಂದ್ರೆ ಕಲ್ಲನ್ನು ಕೂಡ ಬೇರೆ ಕಡೆಯಿಂದ ತಂದು ಇಲ್ಲಿ ದೇವರ ಮನೆ ಗುಡ್ಡ ಅಂತ ಕಂಡು ಹೇಳಿ ಕಾಣ್ತದೆ, ಅಲ್ಲಿಂದನೇ ತಂದಿರೋದೆಲ್ಲ. ಇವಾಗ ವರ್ಷಕ್ಕೊಂದ್ಸಲ ರುದ್ರೋಮ ನಡೆಯುತ್ತೆ, ಕಪ್ಪಾಗಿದೆಯಲ್ಲ, ಇದನ್ನು ಸ್ಯಾಂಡ್ ವಾಶ್ ಮಾಡಿ ಅಂತ ಹೇಳಿ. ಸ್ಯಾಂಡ್ ವಾಶ್ ಮಾಡಿದ್ರೆ ಏನಾಗುತ್ತೆ, ಇದು ಸ್ವಲ್ಪ ಮರಳು ಕಲ್ಲು ಬೇಕು. ಇಲ್ಲಿರುವಂಥ ಕೆತ್ತನೆ ಪೂರ್ತಿ 2 ವರ್ಷ ಪೂರ್ತಿ ಹೊರಟೋಗುತ್ತೆ. ಒಂದ್ಸಲ ಬೆಳ್ಳಕ್ಕೆ ಕಾಣ್ಬೋದು, ಏನೂ ಇರೋದಿಲ್ಲ, ಆ ಥರ ಆಗುತ್ತೆ. ಇನ್ನೂ ಇತಿಹಾಸಕ್ಕೆ ಹೋಗ್ಬೇಕು ಅಂದರೆ ಇದು ಹರಿಹರಪುರ ಅಂತ ಹೇಳಿ ಬರಲಿಕ್ಕೆ ಅಂತ ಕಾರಣ ಅಂತ ಕಂಡು ಹೇಳಿದ್ರೆ, ಶೃಂಗೇರಿ ಜಗದ್ಗುರು ವಿಜಯನಗರವನ್ನು ಕಟ್ಟಲಿಕ್ಕೆ ಅಂತ ಕಂಡು ವಿದ್ಯಾರಣ್ಯರು ಅಂತ ಕಂಡು ಇದು ಮಾಡುವಾಗ ಹರಿಹರ ರಾಯ ಬಂದವಾಗ ಹರಿಹರಪುರ ಅಂತ ಕಂಡು ಹೇಳಿ ಇದು ಮಾಡಿ ಅಲ್ಲಿ ದೇವಸ್ಥಾನ ಇದು ಅಂದ್ಬಿಟ್ಟು ಹರಿಹರಪುರ ಆಯಿತು. ಆಮೇಲೆ ನಂತರದಲ್ಲಿ ಕೊಪ್ಪ ತಾಲೂಕಾಗಿದ್ರು ನಮ್ಮದು ತಾಲೂಕ್ ಹೆಡ್ ಕ್ವಾರ್ಟರ್ ನಮ್ದು ಹರಿಹರಪುರ. ಮುಂಚೆ ಅಂತಂದ್ರೆ ಬ್ರಿಟಿಷರ ಕಾಲದಲ್ಲಿ ಆ ಥರದ ಇವತ್ತಿಗೂ ಕೂಡ ಅದು ಆ ಬಿಲ್ಡಿಂಗ್ ಇದೆ, ನಮ್ಗೆ ಅದು ಶಾಲೆ ಆಗಿತ್ತು. ಇವಾಗ ಅದು ಬೇರೆ ಯಾವುದೋ ಒಂದು ಆಫೀಸ್ ಮಾಡಿದ್ದಾರೆ. ಆಸ್ಪತ್ರೆ ಎದುರುಗಡೆ ಒಳಗೆ ಬಿಲ್ಡಿಂಗ್ ಇದೆ, ಅದ್ರ ಪಕ್ಕದಲ್ಲಿ ಬಲಭಾಗಕ್ಕೆ ಪೊಲೀಸ್ ಸ್ಟೇಷನ್, ಎದುರುಗಡೆಗೆ ಇದು ಉಂಟು ಆಸ್ಪತ್ರೆ. ಆ ಥರದಲ್ಲಿ ಇದು ಮಾಡ್ಕೊಂಡಿರುವಂಥದ್ದು. 3 ರಸ್ತೆ ಕೂರ್ತದೆ, ಆ ಕಡೆಯಿಂದ ಬರುತ್ತೆ, ಕಮರದಿಂದ ಬರೋದು, ಆಗುಂಬೆಯಿಂದ ಬರೋದು, ಶೃಂಗೇರಿಯಿಂದ ಬರೋದು, ಕೊಪ್ಪದಿಂದ ಬರುವಂತಹದ್ದು. ಆಮೇಲೆ ನಂತರದಲ್ಲಿ ಈ ಕಡೆಯಿಂದ ಬಾಳೆಹೊನ್ನೂರಿಂದ ಬಂದು ಇಲ್ಲಿ ಸೇತುವೆ ಹತ್ತಿರ ಇದು ಮಾಡಿರುವಂತಹದ್ದು. ಇವಾಗ ನೀವು ಬಂದಿದ್ದು ಇದು ಸ್ಟ್ರೈಟ್ ರೋಡ್ ಏನಿತ್ತು ಅದು ಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಪರಿಹಾರ ಕೊಟ್ಬಿಟ್ಟು ಅದನ್ನ ಕಟ್ಟಿಸಿರೋದು, ಅಲ್ಲಿಂದ ಈಚೆ ಮಾಡಿ ಸೇತುವೆ ಇದು ಮಾಡಿರುವಂತಹದ್ದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಜಂಬಿಟಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿ ನನಗೆ ತಿಳಿದು ಬಂದಷ್ಟು ಹಾಗೆ ನಾನು ತಿಳ್ಕೊಂಡು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅಲ್ಲಂತೂ ಸೆಟ್ ಮಾಡಿ, ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.